ಕೆಂಪಿ ಕೋಣ ಅನ್ಕೊಂಡೆ ಜಲಗಾರ ಅಂತ ಇಡುವಂತೆ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ವಿತ್ ಅ ಹೆವಿ ಹಾರ್ಟ್ ಐ ಆಮ್ ಫೈನಲಿ ಮ್ಯಾನ್ಯುಯಲ್ ಆಗಿರೋದ್ರಿಂದ ನಿಮ್ಗೆ ಆಫ್ ರೋಡಲ್ಲಿ ಸುಪೀರಿಯರ್ ಗ್ರಿಪ್ ಬರುತ್ತೆ. ಈ ಯೂಟ್ಯೂಬರ್ಸ್ ಎಲ್ಲ ಗಾಡಿ ತೊಗೊಂಡು ಒಳ್ಳೊಳ್ಳೆ ರೇಟಿಗೆ ಮಾರ್ತಾರೆ ವಿತ್ ಎವ್ರಿಥಿಂಗ್ ಲೋಡೆಡ್. ಆ ಫ್ರಂಟ್ ಬಂಪರ್ ಗಿಂಪರು ಎಲ್ಲ ಸೇರಿಸಿ ನಾನು ಕೋಟ್ ಮಾಡ್ತಾ ಇರೋದು ಈ ಗಾಡಿಗೆ. ನಮಸ್ಕಾರ ಡಾರ್ಲಿಂಗ್ಸ್, ವಾಟ್ ಇಸ್ ಅಪ್, ವಾಟ್ ಇಸ್ ಹ್ಯಾಪನಿಂಗ್? ಹಿಂದೆ ನಿಂತಿದ್ದಾನೆ ನಮ್ಮ ಹೈಲಕ್ಸ್ ಅಲಿಯಾಸ್ ಹೈಲು ಬೇಬಿ ಅಲಿಯಾಸ್ ಕಾಟಿ. ಸೊ ತುಂಬ ಜನ ಕಾಟೇರ ಅನ್ನೋ ಹೆಸರನ್ನ ಇಷ್ಟಪಟ್ರಿ, ಅದರಲ್ಲೂ ಸ್ವಲ್ಪ ಜನ ಕಾಟಿ ಅಂತ ಇಡಿ ಬ್ರೋ, ಶಾರ್ಟ್ ಫಾರ್ಮ್ ಇನ್ನೂ ಚೆನ್ನಾಗಿದೆ ಅಂತ ಹೇಳಿದ್ರಿ. ನನಗೂ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ನನಗೂ ಆ್ಯಕ್ಚುಲಿ ತಲೆಯಲ್ಲಿ ಇತ್ತ ಹೆಸರು ಕಾಟಿ ಅನ್ನೋದು. ಅದು ಬಿಟ್ಟರೆ ಸುಮಾರು ಜನ ಏನು ಹೇಳ್ತಾ ಇದ್ದೀರಾ ಅಂದರೆ ಕೆಂಪಿ ಕೋಣ ಅನ್ಕೊಂಡೆ, ಕೆಂಪ ಕೆಂಚ ಅಂತ ಇಡಿ, ಯಾಕಂದರೆ ರೆಡ್ ಕಲರ್ ಇದೆಯಲ್ಲ. ಹಾಂ ಕೆಂಪಿ ಕೋಣ ಅನ್ಕೊಂಡೆ ಅಂತೇನೋ ಬರುತ್ತೆ. ಸೊ ಅದು ಜಾಸ್ತಿ ಜನ ಅದನ್ನೇ ಹಾಕಿರೋದು ಕಮೆಂಟ್ ಸೆಕ್ಷನಲ್ಲಿ. ಆಮೇಲೆ ಡೆವಿಲ್ಲು ಭೀಮಾ ಅಂತೆಲ್ಲ ಹಾಕಿದ್ರಿ. ಡೆವಿಲ್ ಆ್ಯಕ್ಚುಲಿ ನಮ್ಮ ಪ್ಯಾನಿಗಲ್ಲಾಗಿ ಇಟ್ಟಿದ್ದೀವಿ, ಭೀಮಾ ಬಂದು ನಮ್ಮ S1000 XRಗೆ ಇಟ್ಟಿದ್ವಿ. ಸೊ ಐ ಡೋಂಟ್ ರಿಪೀಟ್ ದ ನೇಮ್ಸ್, ಅದು ಆಲ್ರೆಡಿ ಟೇಕನ್. ಅದು ಆ ಗಾಡಿಗಳಿಗೆ ಅಷ್ಟೇ ಸ್ಪೆಸಿಫಿಕ್. ಅದು ಬಿಟ್ಟರೆ ಜಲಗಾರ ಅಂತ ಇಡುವಂತೆ ಒಳ್ಳೆ ಹೆಸರು ಆ್ಯಕ್ಚುಲಿ. ಸೊ ಈ ಜಲಗಾರ ಅನ್ನೋ ವರ್ಡು ಯಾವಾಗ ನಮ್ಮ ಬಾಸ್ ಇನ್ವೆಂಟ್ ಮಾಡಿದ್ರು ಅಥವಾ ಇಂಟ್ರೊಡ್ಯೂಸ್ ಮಾಡಿದ್ರು ಮಾರ್ಕೆಟ್ಗೆ, ನಾನು ಒಂದು ಸೆಕೆಂಡ್ ದಂಗಾಗ್ಬಿಟ್ಟಿದ್ದೆ, ಏನಿದು ಜಲಗಾರ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಸ್ಪೆಷಲಾಗಿ ವೀಡಿಯೋ ಮಾಡಬೇಕು ಅಂದರೆ ಹೇಳಿ. ತುಂಬ ಜನಕ್ಕೆ ಆ್ಯಕ್ಚುಲಿ ಅದ್ರ ಅರ್ಥ ಗೊತ್ತಿರಲ್ಲ, ನನಗೂ ಗೊತ್ತಿದ್ದಿಲ್ಲ. ಬಟ್ ಒಬ್ಬರು ಮೇಧಾವಿಯಿಂದ ನಾನು ತಿಳ್ಕೊಂಡಿದ್ದೀನಿ ಅದರ ಅರ್ಥ. ಅದು ಏನು ಗುರು, ನಮಗೂ ಹೇಳು ಗುರು, ನಾವು ಅರ್ಥ ಮಾಡ್ಕೊಬೇಕು ಏನು ಜಲಗಾರ ಅಂದರೆ ಅಂತ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಈ ವಿಡಿಯೋಲ್ಲಿ ಬೇಡ. ಸೊ ದಟ್ ವಾಸ್ ಒನ್ ಆಫ್ ದಿ ಆಪ್ಷನ್ಸ್ ಆ್ಯಕ್ಚುಲಿ. ಅದು ಬಿಟ್ಟರೆ ಸುಮಾರು ಹೆಸರುಗಳೆಲ್ಲ ಕೊಟ್ಟಿದ್ರಿ. ಮೇಜರ್ ಇದ್ದಿದ್ದು ಈ ಕೋಣನ್ಕುಂಟೆ, ಕೆಂಪಿ ಕೋಣನ್ಕುಂಟೆ, ಕೆಂಪ ಇವೆಲ್ಲ ಇತ್ತು. ಬಟ್ ಐ ಥಿಂಕ್ ಐ ವಿಲ್ ಸ್ಟಿಕ್ ಟು ಕಾಟೇರಾ. ಫುಲ್ ಹೆಸರು ಕಾಟಿ. ನಮ್ಮ ತೇಜುಗೆ ಅದು ಹೈಲು ಬೇಬಿ, ನನಗೆ ಅದು ಕಾಟಿ. ಕಾಟಿ ಅಲ್ಲ, ಡುಕಾಟಿಲಿ ಅರ್ಧ ಕಾಟಿ. ಇದು ಕಾಟೇರಾ ಕಾಟಿ, ಇದು ಸಖತ್ತಾಗಿದೆ. ಸೊ ಎನಿ ಚೇಂಜಸ್ ಯು ನೋಟಿಸ್ ನಮ್ಮ ಹೈಲಕ್ಸು? ಅಫ್ಕೋರ್ಸ್ ಫುಲ್ ಗಬ್ಬೆದೋಗಿದೆ, ಆ ಚೇಂಜ್ ಎಲ್ಲ ನಾನು ಹೇಳ್ತಾ ಇರೋದು. ಡು ಯು ಲುಕ್ ಎಟ್ ದ ವೀಲ್ಸ್? ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಫಾರ್ಚುನರು, ಹೈಲಕ್ಸು ಇದಕ್ಕೆಲ್ಲ ಟೊಯೋಟಾದವರು ಆಲ್ಟರ್ನೇಟ್ ಟೈರ್ಸ್ ಕೊಡೋಲ್ಲ ಸ್ಟಾಕು. ಓನ್ಲಿ ಹೈವೇ ಟೈರಿನ್ ಟೈರ್ಸೇ ಕೊಡೋದು. H-T ಬರುತ್ತೆ ಟೈರ್ಸು. ಸೊ ಅದು ಓನ್ಲಿ ಫಾರ್ ಟಾರ್ಮ್ಯಾಕು. ನೀವು ಆಫ್ ರೋಡೆಲ್ಲ ತೊಗೊಂಡೋಗ್ತೀರಾ ಅಂದರೆ ಆ ಟೈರ್ಸ್ ಜಾಸ್ತಿ ಸಪೋರ್ಟ್ ಮಾಡಲ್ಲ. ಸೊ ನಾನೇನು ಮಾಡಿದ್ದೀನಿ, ರೇಸರ್ 80. ಇದು ಆ್ಯಕ್ಚುಲಿ ನಮ್ಮ ಕರಿಯಾನಲ್ಲಿದ್ದ ಟೈರ್ಸೇ, ಹೊಸ ಟೈರ್ಸ್. ಏನೋ ಒಂದು 200 ಕಿಲೋಮೀಟ್ರೇನೋ ಓಡಿದೆ. ನಾನು ಹೊಸ ಸೆಟ್ಟು ಕರಿಯಾಗಿ ಹಾಕ್ಸಿದ್ದೆ, ನೀವು ನೋಡಿರ್ತೀರ ಲೆಂಜೋ ವೀಲ್ಸ್ ಹಾಕ್ಸಿದಾಗ. ಸೊ ದಿಸ್ ಈಸ್ ಅ 265/60. ಇದು ಸ್ಟಾಕ್ ಟೈರ್ಸ್, ಸ್ಟಾಕ್ ಸೈಜ್ ಫಾರ್ ಹೈಲಕ್ಸ್ಗೆ ಇದು ಸ್ಟಾಕ್ ಸೈಜು. ತಾರ್ಗೆ ಇದು ಬಿಗರ್ ಸೈಜು, ಬಟ್ ಹೈಲಕ್ಸ್ಗೆ ಇದು ಸ್ಟಾಕ್ ರಿಪ್ಲೇಸ್ಮೆಂಟ್ ಅಷ್ಟೇ ಇದು. ಸೊ ಸ್ಟಾಕ್ ಟೈರ್ಸ್ ಕೂಡ ಇದೆ. ಸೊ ಇದಕ್ಕೆ ಟೈರ್ಸ್ ಬಂತು. ಸೊ ಏನಾಯ್ತಪ್ಪ ಮತ್ತು ಕೆರೆಯಲ್ಲಿ ಇದ್ದಿದ್ದು ಟೈರ್ಸು ಅಂತ ನೀವೆಲ್ಲ ತುಂಬ ಜನ ಅನ್ಕೊತಾ ಇರ್ತೀರಾ. ಸೊ ಬನ್ನಿ, ಲೆಟ್ಸ್ ಮೂವ್ ಟು ಅವರ್ ಕರಿಯಾ. ಸೊ ಇಲ್ಲಿದ್ದಾನೆ ನಮ್ಮ ಕರಿಯಾ. ಸೊ ವಾಟ್ ಯು ಕ್ಯಾನ್ ನೋಟಿಸ್ ಈಸ್ ಫ್ರಮ್ ದ ಸೈಡ್ ಆ್ಯಂಗಲ್ ಪ್ಲೀಸ್. ಅದೇ ತಾನೇ, ನೀನು ಕ್ಯಾಮ್ರಾ ಮ್ಯಾನ್ ಅಲ್ಲ, ನೀನು ಕ್ಯಾಮ್ರಾ ವುಮ್ಯಾನ್. ಕ್ಯಾಟ್ ವುಮನ್ ಕೇಳಿದ್ದೀರಾ, ಹಂಗೆ ಅವಳು ಕ್ಯಾಮ್ರಾ ವುಮನ್. ಸೊ ಡಾರ್ಲಿಂಗ್ಸ್, ನಮ್ಮ ಕರಿಯಾನಲ್ಲಿ ಮೇಜರ್ ಚೇಂಜಸ್ ನೋಡ್ತಾ ಇದ್ದೀರಾ. ಮುಂಚೆ ಗಾಡಿ ಲಿಫ್ಟ್ ಆಗಿತ್ತು, ಇವಾಗ ಸ್ವಲ್ಪ ಡೌನ್ ಆಗಿದೆ. ಆಮೇಲೆ ವೀಲ್ಸು ಲೆನ್ಸೋ ಇತ್ತು, ಬೀಫಿ ವೀಲ್ಸ್ ಹಾಕಿದ್ದೆ ವಿತ್ ದಟ್ ರೇಸರ್ 80 ಟೈರ್ಸು. ಈಗ ಅದೂ ಇಲ್ಲ, ಫುಲ್ ವೀಲ್ ಸೆಟಪೇ ಇಲ್ಲ. ಸೊ ವಾಟ್ ಐ ಹ್ಯಾವ್ ಡನ್ ಇಸ್, ನಮ್ಮ ಕರಿಯಾನಲ್ಲಿ ಇದ್ದಿದ್ದ ಸಸ್ಪೆನ್ಷನ್ನು ಮತ್ತು ವೀಲ್ಸು ರಿಮೂವ್ ಮಾಡಿಸಿದ್ದೀನಿ. ಸೊ ಸಸ್ಪೆನ್ಷನ್ನು ನಮ್ಮ ಫ್ರೆಂಡು ಕೇಳಿದ್ರು, ಕ್ಲೋಸ್ ಫ್ರೆಂಡ್ ಕೇಳಿದ್ರು, ಅವ್ರಿಗೆ ಹೋಗ್ತಾ ಇದೆ. ಟೈರ್ಸು ನಮ್ಮ ಹೈಲಕ್ಸ್ಗೋಯ್ತು. ವೀಲ್ಸ್ ಅಲಾಯ್ಸ್ ಇದೆ ಆ್ಯಕ್ಚುಲಿ, ಲೆನ್ಸೋ MX ಇಬೋಲಾ ಅಲಾಯ್ಸು. ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ತಾರ್ಗೆ ಹಾಕ್ಸೋಕ್ಕೆ ಒರಿಜಿನಲ್ MX ಇಬೋಲಾ ಲೆನ್ಸೋ ಅದು. ಸೊ ಇಟ್ ಕಾಸ್ಟ್ ಯು 1.5 lakhs ಮಾರ್ಕೆಟಲ್ಲಿ. ಬಟ್ ಇವಾಗ ಸಿಗ್ತಾ ಇಲ್ಲ, ತುಂಬ ಡಿಮ್ಯಾಂಡ್ ಇದೆ ಆ ವೀಲ್ಸ್ಗೆ. ಸೊ ಯಾರೂ ಮಾರ್ತಾ ಇಲ್ಲ, ಎಲ್ಲೂ ಡಿಸ್ಟ್ರಿಬ್ಯೂಷನ್ ಇಲ್ಲ ಅದರದ್ದು. ಸೊ ನೋಡಿ, ನಿಮ್ಗೆ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಐ ಕ್ಯಾನ್ ಗಿವ್ ಇಟ್ ಆಫ್ ಫಾರ್ 90,000 rupees. 1.5 lakhs ವೀಲ್ಸು 90,000ಗೆ ಸಿಗ್ತಾಯಿದೆ. ಯಾರಿಗಾನ ಬೇಕು ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಮೇಲ್ ಅಡ್ರೆಸ್ಗೆ ಮೇಲ್ ಮಾಡಿ. ಓನ್ಲಿ ದ ವೀಲ್ಸಾ. ಸೊ ತಾರ್ದು ಏನಪ್ಪ ಸೀನು, ತಾರ್ ಕೊಡ್ತಾ ಇದೆಯಾ ಗುರು ಅಂತೆಲ್ಲ ಕೇಳ್ತಾಯಿದ್ರಿ. ನಾನು ಹೇಳಿದ್ದೆ ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಇದೇ ಆ ವಿಡಿಯೋ. ವಿತ್ ಅ ಹೆವಿ ಹಾರ್ಟ್ ಐ ಆಮ್ ಫೈನಲಿ ಟೆಲ್ಲಿಂಗ್ ಯು ದಟ್ ಎಸ್, ಐ ಆಮ್ ಸೆಲ್ಲಿಂಗ್ ದ ತಾರ್. ನಮ್ಮ ತಾರ್ನ ಕೊಡ್ತಾಯಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ಮೇಲ್ಗೆ ಮೇಲ್ ಮಾಡಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ
ಯಾರು ಡೀಲ್ನ ಕುದುರಿಸ್ತಾರೆ ಅವ್ರಿಗೆ ಗಾಡಿ ಹೋಗುತ್ತೆ ಅಷ್ಟೇ. ಇಟ್ಸ್ ಬೆಸ್ಟ್ ದಟ್ ಇವ್ ನಮ್ಮ ಡಿವೆನ್ಸಲ್ಲಿ ಯಾರಾದರೂ ತೊಗೊಂಡ್ರೆ ಗಾಡಿನ ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇದು ನನ್ನ ಡ್ರೀಮ್ SUV. ನಾನು ಚಿಕ್ಕ ವಯಸ್ಸಿಂದನೂ ನಾನು ದೊಡ್ಡ SUV ತೊಗೋಬೇಕು ಅಂತ ಭಾರಿ ಆಸೆ ಇತ್ತು ನನಗೆ. ನಮ್ಮ ಇಡೀ ಕಾಂತಾನಲ್ಲಿ ಈ ಥರ ದೊಡ್ಡ ದೊಡ್ಡ ಗಾಡಿ ಎಲ್ಲ ಯಾರೂ ಇಟ್ಟಿಲ್ಲ. ಸೊ ನನಗದೊಂದು ಚಿಕ್ಕ ವಯಸ್ಸಿಂದ ಒಂದು ಡ್ರೀಮ್ ಇತ್ತು, ಒಂದು ಒಳ್ಳೆ 4x4 SUV ಇಡಬೇಕು ಅಂತ. ಸೊ ಆ ಡ್ರೀಮ್ನ ಆ್ಯಕ್ಚುಲಿ ನನಸು ಮಾಡಿರೋದು ಮಹೀಂದ್ರಾದವರು ಬೈ ಲಾಂಚಿಂಗ್ ದಿಸ್ ಒನ್ ಅಟ್ ಅ ವೆರಿ ವೆರಿ ಅಫೋರ್ಡಬಲ್ ಪ್ರೈಸ್. ನಾನು ತೊಗೊಂಡಾಗ 1860 ಇತ್ತು ಇದು ಗಾಡಿ. ಈಗ ಆ್ಯಕ್ಚುಲಿ 21 ಇದೆ, ಸೇಮ್ ಗಾಡಿ ಡೀಸೆಲ್ ಮ್ಯಾನ್ಯುಯಲ್ಲೇ 21 ಇದೆ. 1860ಗೆಲ್ಲ ಆವಾಗಿತ್ತು. ನನಗೆ ತುಂಬ ಇಷ್ಟಪಟ್ಟು ತುಂಬ SUV ಬೇಕು, ನಾನು ಈ ಕಾರೇ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿ ತೊಗೊಂಡಿರೋ ಗಾಡಿ ಇದು. ಸೊ ಒಂಥರ ಎಮೋಷ್ನಲ್ ಸೆಂಟಿಮೆಂಟ್ ಇದೆ ನನಗೆ ಈ ಗಾಡಿ ಮೇಲೆ. ಇನ್ಫ್ಯಾಕ್ಟ್ ಹೈಲಕ್ಸ್ ಎಲ್ಲ ನೋಡೋದಾದರೆ ಅದು ನನ್ನ ಪ್ಲ್ಯಾನೇ ಅಲ್ಲ, ಇಟ್ ವಾಸ್ ನೆವರ್ ಇನ್ ಮೈ ಪ್ಲ್ಯಾನ್. ಹೋದೆ, ರೇಟಿಗೆ ನನಗೆ ಇಷ್ಟ ಆಯಿತು, ನನಗೆ ಆಟೋಮೆಟಿಕ್ ಬೇಕಿತ್ತು, ಗಾಡಿನೂ ರೆಡಿ ಇತ್ತು, ಒಳ್ಳೆ ಗಾಡಿ, ನನಗೆ ಇಷ್ಟ ಆಗೋವಂಥ ಗಾಡಿ ನಿಂತಿತ್ತು, ಎತ್ಕೊಂಬಂದ್ಬಿಟ್ಟೆ. ಇದು ಹಂಗಲ್ಲ, ಇದು ನಾನು ಇದೇ ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಂತ್ಸ್ ಟುಗೆದರು ಎಲ್ಲ ಇದಕ್ಕೆಲ್ಲ ಲೋನ್ ಆ್ಯಕ್ಚುಲಿ ಲೋನ್ ಮಾಡಿಸಿ ತೊಗೊಂಡಿರೋ ಗಾಡಿ ಇದು 2022ನಲ್ಲಿ. ಇನ್ಫ್ಯಾಕ್ಟ್ ನನ್ನ ಹೈಲಕ್ಸ್ ಲೋನ್ ಇಲ್ಲ, ಫುಲ್ ಸೆಟಲ್ಮೆಂಟ್ ಆಗೋಗೈತೆ ಅದ್ರದ್ದು 2 ದಿವಸದಲ್ಲಿ. ಇದನ್ನು ಲೋನಲ್ಲಿ ತೊಗೊಂಡಿದ್ದೀನಿ. ಇನ್ನು ನಾನು 15 ಚೇಂಜ್ ಏನೋ ಲೋನ್ ಮಾಡಿಸಿದ್ದೆ, ಒಂದು 8 ಚೇಂಜ್ ಏನೋ ಬ್ಯಾಲೆನ್ಸ್ ಇದೆ. ಸೊ ಈ ಗಾಡಿನ ಯಾರು ತೊಗೋತೀರಾ ಅವ್ರು ಕೊಡೋ ದುಡ್ಡಲ್ಲಿ ಲೋನ್ ಕ್ಲೋಸರ್ ಮಾಡಿಬಿಟ್ಟು NOCನೂ ನಾನೇ ಕೊಡ್ತೀನಿ ನಿಮಗೆ. ಯು ಕ್ಯಾನ್ ಟ್ರಾನ್ಸ್ಫರ್ ದ ವೆಹಿಕಲ್ ಅಂಡರ್ ಯುವರ್ ನೇಮ್. HP ಕ್ಯಾನ್ಸಲೇಷನ್ ಮಾಡಿಬಿಟ್ಟು ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಸೊ ಇನ್ ಕೇಸ್ ನಿಮ್ಮ ಕೈಲಿ ಟ್ರಾನ್ಸ್ಫರ್ ಮಾಡೋಕ್ಕಾಗಿಲ್ಲ, ನಿಮ್ಮ ಕಾಂಟ್ಯಾಕ್ಟ್ಸ್ ಇಲ್ಲ ಅಂದರೆ ನಾನೇ ಮಾಡ್ಕೊಡ್ತೀನಿ, ಅದನ್ನು ನೋ ವರೀಸ್. ಸೊ ದಿಸ್ ಇಸ್ ಮೈ ಬೇಬಿ 2022 ಥಾರ್, ಮಹೀಂದ್ರಾ ಥಾರ್ ಡೀಸೆಲ್ ಹಾಟ್ ಟಾಪ್ ಮ್ಯಾನ್ಯುಯಲ್. ಇದು ಡೀಸೆಲ್ ಮ್ಯಾನ್ಯುಯಲ್. ಸೊ ಮೇಕ್ಸ್ ಅಬೌಟ್ 130 ಹಾರ್ಸ್ ಪವರ್. ಇದು 360 Nm ಟಾರ್ಕ್ ಅನಿಸುತ್ತೆ, ಮರ್ತೋಗ್ಬಿಟ್ಟಿದ್ದೀನಿ ನಾನು, 360 380 ಗೊತ್ತಿಲ್ಲ, ಅರೌಂಡ್ ದ ಸೇಮ್ ಫಿಗರ್ಸ್. ಸೊ ಕಲರ್ ನೋಡೋದಾದರೆ ನೆಪೋಲಿಯನ್ ಬ್ಲ್ಯಾಕ್ ಅಂತಾರೆ ಇದನ್ನು, ನೆಪೋಲಿಯನ್ ಬ್ಲ್ಯಾಕ್. ಆ ಟೈಮಲ್ಲಿ ಇವಾಗೇನು ಇಟ್ಟೋರೋ ಹೆಸರು ಗೊತ್ತಿಲ್ಲ. ಇಲ್ಲ, ಗಾಡಿ ಇವಾಗ ಕರೆಂಟ್ಲಿ 22,000 ಓಡಿದೆ, 22,000 ಕಿಲೋಮೀಟರ್ಸ್. 20,000 ಕಿಲೋಮೀಟರ್ಸ್ನಲ್ಲಿ ನಾನು ಸರ್ವಿಸ್ ಮುಗಿಸಿದ್ದೆ ಇದ್ರದ್ದು. ಸೊ 20,000 ಕಿಲೋಮೀಟ್ರಲ್ಲಿ ಫುಲ್ ಸರ್ವಿಸ್ ಆಗಿದೆ ಗಾಡಿ. ಎವ್ರಿ 10,000 ಕಿಲೋಮೀಟರ್ಸ್ಗೆ ಸರ್ವಿಸ್ ಇರುತ್ತೆ ಇದ್ರದ್ದು. ಸೊ ಈಗ 22,000 ಓಡಿದೆ. ಸೊ ನೀವು ಯಾರನ್ನ ತೊಗೊಳ್ಳೋರಿಗೆ ಏನೂ ಕೆಲಸ ಇಲ್ಲ. ಅನದರ್ 8,000 ಕಿಲೋಮೀಟರ್ಸ್ ಜಸ್ಟ್ ಬೈಟ್ ಆ್ಯಂಡ್ ಡ್ರೈವ್ ಇಟ್ ಅಷ್ಟೇ, ಏನಿಲ್ಲ. ಸೊ 30,000 ಕಿಲೋಮೀಟ್ರಿಗೆ ನೆಕ್ಸ್ಟ್ ಸರ್ವಿಸ್ ಮಾಡಿಸ್ಬೇಕು ನೀವು. ಆ್ಯಂಡ್ ತುಂಬ ಒಳ್ಳೆ ಗಾಡಿ ಗುರು, ಅವಾಗೇನು ಹೇಳಿದೆ ನಿಮಗೆ. ಬಿಗ್ ಹ್ಯಾಟ್ಸ್ ಆಫ್ ಟು ಮಹೀಂದ್ರಾ ಫಾರ್ ಲಾಂಚಿಂಗ್ ಸಚ್ SUVs ಅಟ್ ಆನ್ ಅಫೋರ್ಡಬಲ್ ಪ್ರೈಸ್. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಮಿಡಲ್ ಕ್ಲಾಸ್ ಅಂದರೆ ಜನ ನಗ್ತಾ ಇರ್ತಾರೆ ಇವಾಗ, ನನ್ನ ಮಗನ 5 ಲಕ್ಷ ಎಲ್ಲ ತೊಗೊಂಡು ಮಿಡಲ್ ಕ್ಲಾಸ್ ಅಂತಾನೆ ಅಂತ. ಬಟ್ ಸೀರಿಯಸ್ಲಿ ಲಾಲಿಂಗ್ಸ್, ನಾನು ಮಿಡಲ್ ಕ್ಲಾಸ್, ಇವಾಗೂ ಮಿಡಲ್ ಕ್ಲಾಸೇ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ SUV ತೊಗೊಳ್ಳೋವಂಥ ಆಪರ್ಚುನಿಟಿ ಕೊಟ್ಟಿದ್ದೆ ಮಹೀಂದ್ರಾದವರು. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದೆಮ್. ತುಂಬ ಒಳ್ಳೆ ಗಾಡಿ, ನನಗೆ ತುಂಬ ಇಷ್ಟ ಆಯಿತು ಗಾಡಿ ಇದು. ಒಂದೇ ಒಂದು ನನಗೆ ಮೇಜರ್ ಮಿಸ್ಟೇಕ್ ನಾನು ಮಾಡಿದ್ದೇನೆಂದರೆ, ಆ ಟೈಮಲ್ಲಿ ಬಡ್ಕೊಂಡ್ರು ನನಗೆ ಜನ, ಆಟೋಮೆಟಿಕ್ ತೊಗೋಪೇ, ಇಷ್ಟು ದೊಡ್ಡ ದೊಡ್ಡ ಗಾಡಿ ಎಲ್ಲ ಮ್ಯಾನ್ಯುಯಲ್ ಸೆಟ್ ಆಗೋಲ್ಲ, ತುಂಬ ಹೊತ್ತು ಓಡ್ಸೋಕ್ಕಾಗಲ್ಲ, ಎಫರ್ಟ್ ಜಾಸ್ತಿ ಬೀಳುತ್ತೆ ಅಂತ ಹೇಳಿದರು. ಎಸ್ಪೆಷಲಿ ಫಾರ್ ಅ ಸಿಟಿ ಲೈಕ್ ಬ್ಯಾಂಗ್ಳೂರ್, ನೀವು ಯಾವಾಗೂ ಕ್ಲಚ್ಚು ಮಾಡ್ಯುಲೇಟ್ ಮಾಡ್ತಾನೇ ಇರಬೇಕು, ಯಾಕಂದರೆ ಟ್ರಾಫಿಕ್ ಇಲ್ಲ ಹಂಗಿರುತ್ತೆ. ಸೊ ಆವಾಗ ಹೇಳಿದರು ನನಗೆ ಟಾರ್ಕ್ ಕನ್ವರ್ಟ್ರು. ನಾನಿರೋದು ವೈಟ್ಫೀಲ್ಡ್ ಆ್ಯಸ್ ದ ಹೈಯೆಸ್ಟ್ ಟ್ರಾಫಿಕ್ ಇನ್ ಬ್ಯಾಂಗ್ಳೂರ್, ಇಫ್ ಯು ಡಿನ್ ನೋ. ಸೊ ಅವಾಗ ಹೇಳಿದರು ನನಗೆ ಟಾರ್ಕ್ ಕನ್ವರ್ಟ್ರು ಗುರು ಸೂಪರಾಗಿರುತ್ತೆ ಆಟೋಮ್ಯಾಟಿಕ್ಕು ತೊಗೋ ಅಂತ. ಯಾಕಂದರೆ ಹೈಲಕ್ಸಲ್ಲೂ ಟಾರ್ಕ್ ಕನ್ವರ್ಟ್ರೇ ಇರೋದು, ಅದೇ ಸೇಮ್ ಟೆಕ್ನಾಲಜಿ ಇದರಲ್ಲೂ ಇರೋದು ಆಟೋಮ್ಯಾಟಿಕಲ್ಲಿ. ಸೊ ಆ ಟೈಮಲ್ಲಿ ಅದೇ ಬಿಸಿ ರಕ್ತ ಅಲ್ಲ, ಯಾರು ಹುಡುಗಿರು ಓಡಿಸೋದು, ನಾನು ಹುಡುಗಿನ ಆಟೋಮೆಟಿಕ್ ಓಡಿಸೋಕ್ಕೆ. ಸೊ ಹಂಗೆ ಶೋಗಳು ಕೊಡ್ತಾಯಿದ್ದೋ. ಇವಾಗ ಭಾಳ ಸ್ವಾಮಿ ವಿಲ್ ಸ್ಟಿಕ್ ಟು ಆಟೋಮೆಟಿಕ್ ಅನ್ನೋ ಥರ ಸಿಚುವೇಶನ್ನು ಬಂದಿದೆ. ಹಾಂ, ತಣ್ಣಗಾಗಿರೋ ಚಾನ್ಸ್. ಸೊ ದಟ್ ಇಸ್ ದ ಹೋಲ್ ರೀಸನ್ ಐ ಆಮ್ ಗಿವಿಂಗ್ ದ ಥಾರ್. ಇನ್ನು ಆಟೋಮೆಟಿಕ್ ಬಂದಮೇಲೆ ನಾನು ಮನೇಲಿ ಓಡಿಸೋದು ಇಲ್ಲ ಇದನ್ನು. ಸೊ ಸುಮ್ಮನೆ ಮನೇಲಿ ನಿಲ್ಲಿಸ್ಕೊಂಡು ಮ್ಯೂಸಿಯಂ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಗಾಡಿ ಅಂದಮೇಲೆ ಅದು ಓಡ್ತಾ ಇರಬೇಕು, ನಿಂತಿದ್ದರೆ ಅದು ಗಾಡಿ ಅಲ್ಲ, ಡೆಡ್ ಬಾಡಿ. ಸೊ ಓಡಿಸೋರಿಗೆ, ಯಾರನ್ನ ಬೇಕಾಗಿರೋರಿಗೆ, ಪಾಪ ಅವಶ್ಯಕತೆ ಇರೋರಿಗೆ, ಬಜೆಟಲ್ಲಿ ಈ ಥರ SUVಗಳನ್ನ ನೋಡ್ತಾ ಇರೋರಿಗೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಕೊಡ್ತಾಯಿದ್ದೀನಿ. ಸೊ ಎಸ್, ಐ ಆಮ್ ಸೆಲ್ಲಿಂಗ್ ದ ಥಾರ್. ಇದ್ರದ್ದು ವ್ಯಾಲ್ಯೂ ನೋಡೋದಾದರೆ ನೀವು 18.6 ನಾನು ಪೇ ಮಾಡಿದ್ದೆ. 18.6 ಇತ್ತು ಆನ್ ರೋಡು. ಅದ್ರ ಮೇಲೆ PPF ಹಾಕ್ಸಿದ್ದೀನಿ, ಅದು 1 ಲಕ್ಷ ಆಗುತ್ತೆ PPF, ಒರಿಜಿನಲ್ ಸ್ಟೆಕ್ PPF. ಅದು ಬಿಟ್ಟರೆ ಫ್ರಂಟು ರ್ಯಾಪ್ಟರ್ ಬಂಪರ್ ಇದೆ. ರ್ಯಾಪ್ಟರ್ ಬಂಪರ್ ಒಳಗಡೆ ಎರಡು ಸೆಟ್ ಮ್ಯಾಟ್ ಡಾಗ್ ಲೈಟ್ಸ್ ಇದೆ. ಕೆಳಗಡೆ ಫುಲ್ಲು ಪ್ರಾಡ್ ಅವ್ರದ್ದು ಅಂಡರ್ ಬಾಡಿ ಗಾರ್ಡ್ಸ್ ಇದೆ. ನಾನು ಅಂಡರ್ ಬಾಡಿ ಗಾರ್ಡ್ಸ್ ಎಲ್ಲ ಹಾಕಿದ್ಮೇಲೆ ಆಫ್ ರೋಡೇ ಮಾಡಿಲ್ಲ ಗುರು. ಏನೇನೋ ಆಗೋಯ್ತು. ಒಂದ್ಸರಿ ಆಫ್ ರೋಡೇ ಮಾಡೋಕ್ಕೆ ನನಗೆ ಟೈಮೇ ಸಿಕ್ಕಿಲ್ಲ. ಆಮೇಲೆ ಇದು ವ್ರಾಂಗ್ಲರ್ ಸ್ಟೈಲ್ ಗ್ರಿಲ್ಲು, ಲೇಟೆಸ್ಟ್ ಗ್ರಿಲ್ ಇದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಗ್ರಿಲ್ಲು. ಮೊನ್ನೆ ನಾನು ವೀಲ್ಸ್ ಚೇಂಜ್ ಮಾಡ್ಸೋಕೆ ಹೋದಾಗ
ನಮ್ಮ ಡ್ರೈವರ್ ಈ ಕಾರ್ ಓಡಿಸ್ತಾ ಇದ್ದ, ನಾನು ಐಲೆಕ್ಸಲ್ಲಿ ಹೋಗಿದ್ದೆ. ಆಗ ನಾನು ಔಟ್ಸೈಡಿಂದ ಕಾರ್ ನೋಡ್ತಾರೆ, ನಂಗೆ ಸಖತ್ ಇಷ್ಟ ಆಗೋಯ್ತು. ಏನು ಗುರು ಇಷ್ಟು ಚೆನ್ನಾಗಿ ಮಾಡಿಸಿದ್ದೀನ, ಇದನ್ನು ಕೊಡಬೇಕಾ ಅಂತೆಲ್ಲ ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡೋದು, ಐ ಹ್ಯಾವ್ ನೆವರ್ ಸೀನ್ ಎನಿ ಒನ್ ಎಲ್ಸ್ ಡ್ರೈವಿಂಗ್ ಮೈ ಕಾರ್ ಅಲ್ವಾ. ಸೊ ಮೊನ್ನೆನೇ ನೋಡಿದ್ದು ಮಿರರಲ್ಲಿ ಫ್ರಂಟು ಬ್ಯಾಕೆಲ್ಲ ಹೋಗ್ತಾ ಇದ್ದಾಗೆಲ್ಲ ನೋಡ್ತಾ ಇದ್ದೆ. ಸಾಕಾಗಿ ಕಾಣಿಸ್ತಿತ್ತು ವಿತ್ ದಟ್ ಸಸ್ಪೆನ್ಷನ್ ಲಿಫ್ಟೆಲ್ಲ ಸೂಪರಾಗಿತ್ತು. ಬಟ್ ಅದೇ ಇವಾಗ ಇಷ್ಟಿದೆ ಗಾಡೀಲಿ. ಇದು ಬಿಟ್ಟರೆ ಇಂಟೀರಿಯರ್ಸು ವೆಂಡೇಟಾ ಪ್ರಾಜೆಕ್ಟ್ಸಲ್ಲಿ ಮಾಡಿಸಿದ್ದೀನಿ. ಬಟ್ ಅದು ನನ್ನ ಟೇಸ್ಟಿಗೆ ಮಾಡಿಸ್ಕೊಂಡಿರೋದು, ಅಂದರೆ ನನಗೆ ಕಸ್ಟಮೈಸೇಷನ್ ಮಾಡಿರೋದವರು. ಅದನ್ನೆಲ್ಲ ನಾನು ನಿಮಗೆ ವ್ಯಾಲ್ಯೂ ಹಾಕೋಕ್ಕಾಗಲ್ಲ. ಆ್ಯಂಡ್ ದಿಸ್ ನಂಬರ್ ಐ ಪೇಡ್ ನಂಬರ್ ಆ್ಯಕ್ಚುಲಿ ಆ ಟೈಮಲ್ಲಿ ಇದು ಸೀರೀಸಲ್ಲಿ ಇದ್ದಿದ್ದಿಲ್ಲ, ಔಟ್ ಆಫ್ ಸೀರೀಸ್ ತೊಗೊಂಡಿದ್ದು. ಔಟ್ ಆಫ್ ಸೀರೀಸ್ ತೊಗೊತೀರಾ ಅಂದರೆ 75,000 ಗೌರ್ಮೆಂಟಿಗೆ ಡಿ ಕಟ್ಟಬೇಕು, 5,000 ಏಜೆಂಟ್ ತೊಗೊತಾನೆ, 80,000 ಖರ್ಚಾಗುತ್ತೆ ಔಟ್ ಆಫ್ ಸೀರೀಸ್ ಮಾಡಬೇಕಂದ್ರೆ. ಯಾವುದೇ ನಂಬರ್, ಎನಿ 4 ಡಿಜಿಟ್ ನಂಬರ್. ಸೊ ನೀವು ಸಿಂಗಲ್ ಡಿಜಿಟ್ ನಂಬರಲ್ಲಿ ಹಾಕ್ಸ್ತೀರಾ ಅಂದರೆ ಆಪ್ಷನಲ್ಲಿ ಹೋಗುತ್ತೆ, ಅದಕ್ಕೆ ಜಾಸ್ತಿ ಪ್ರೈಸ್ ಆಗುತ್ತೆ. ಈ 4 ಡಿಜಿಟ್ ನಂಬರ್ಸ್ ಎಲ್ಲ ಇಷ್ಟೇ. ಅದು ರನ್ನಿಂಗ್ ಸೀರೀಸ್ ಆಗಿದ್ದರೆ, ಸಪೋಸ್ ಇವಾಗ 3 ಸೀರೀಸ್ ರನ್ನಿಂಗಲ್ಲಿ ಇತ್ತು ಅಂತ ಇಟ್ಕೊಳ್ಳಿ RT1ಅಲ್ಲಿ, ಅವಾಗ ಬರೀ 25,000 ರುಪೀಸ್ ಅಷ್ಟೇ ನೀವು ಡಿ ತೊಗೊಬೇಕಾಗಿರೋದು. ಔಟ್ ಆಫ್ ಸೀರೀಸ್ ಮಾಡ್ತೀರಾ ಅಂದರೆ ಮಾತ್ರ 80,000 ರುಪೀಸ್ ಆಗುತ್ತೆ. ಇಷ್ಟೇ, ನೀವೇನೇ ಮಾಡಿದ್ರೂ ಅಷ್ಟೇ ಖರ್ಚಾಗೋದು 4 ಡಿಜಿಟ್ ನಂಬರ್ಗೆ. ಸೊ ಈ ನಂಬರ್ ಗೇಮಲ್ಲಿ ಸುಮಾರು ಜನ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ನಂಬರಲ್ಲಿ ಯಾವತ್ತು ಒಂದು ತಿಳ್ಕೊಳ್ಳಿ, 4 ಡಿಜಿಟ್ ಇದೆಯಲ್ಲ, ಈ 4 ಡಿಜಿಟ್ಸ್ನ ಆ್ಯಡ್ ಮಾಡಿದ್ರೆ ನಿಮಗೆ 1 ಬರಬೇಕು, 3 ಬರಬೇಕು, 5 ಬರಬೇಕು, ಇಲ್ಲ 9 ಬರಬೇಕು. ಸೊ ಇದಿಷ್ಟು ಮೆಜಾರಿಟಿ ಜನ ಪೇ ಮಾಡೋದೇ ಈ ಥರ ಕಾಂಬಿನೇಷನ್ ಬರೋದಕ್ಕೆ. ಎಂಡಿಂಗ್ ನಂಬರು 2 ಬಂದರೂ ನಡೆಯುತ್ತೆ. 1 ಈಸ್ ಅ ವಿನ್ನಿಂಗ್ ನಂಬರ್, 2 ಈಸ್ ಅ ಪೀಸ್ ಮೂನ್, 1 ಬಂದು ಸನ್ನು, 3 ಬಂದು ಜುಪಿಟರ್, ಗುರು ಅಂದರೆ ಬುದ್ಧಿ, ವಿಸ್ಡಮ್. ಸೊ ಅದೂ ನಿಮಗೆಲ್ಲ ಕಡೆ ಹೆಲ್ಪ್ ಮಾಡುತ್ತೆ. ಸೊ ನನಗೆ ಆ್ಯಕ್ಚುಲಿ ನಾನು ಹುಟ್ಟಿರೋದೇ 3, ಆಮೇಲೆ ಹುಟ್ಟಿರೋ ಮಂತ್ 9, ನಾನು ಹುಟ್ಟಿರೋ ಇಯರು 9/3. ನಾನು ಆ್ಯಕ್ಚುಲಿ ಹುಟ್ಟಿದಾಗೆ ಫ್ಯಾನ್ಸಿ ನಂಬರ್ ಹಾಕ್ಸ್ಕೊಂಬಂದಿರೋದು 3993. ನಾನು ಅದಕ್ಕೆ 30009 ಹಾಕ್ಸಿರೋದು ನನ್ನ ಗಾಡಿಗೆ. ನನ್ನ ಫೇವ್ರೇಟ್ ನಂಬರ್ ಅದು. ಸೊ ನಿಮ್ಗೆ ಗೊತ್ತಿರಲಿ, ಬೇರೆ ಯಾರಾದರೂ ನಿಮ್ಮ ವೆಹಿಕಲ್ ನಂಬರ್ ನೋಡೋಕೆ ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್. ಸೊ 9 + 3 12 ಆಗುತ್ತೆ. 12ಅಲ್ಲಿ 2 + 1 3, ಅಗೇನ್ 3 ಆ ಥರ ಬರೋದು. ನಮ್ಮ ಹೈಲಕ್ಸ್ದು ಕೇಳ್ತಾಯಿದ್ರಿ, ಹೆಂಗೆ ಗುರು 9 ಹೆಂಗೆ ಆಗುತ್ತೆ ಅಂತ ಕೇಳ್ತಾಯಿದ್ರಿ. 9180 ನಂಬರು, 9110, 10 8 18, 81 ತಿರ್ಗಾ 9. ಸೊ ದಟ್ಸ್ ಹೌ ಯು ಕ್ಯಾಲ್ಕುಲೇಟ್. ಸೊ ನ್ಯಾಮ್ಕೆ ಹಾಕ್ಕೊಳ್ಳಿ. ಎಲ್ಲ ಎಂಡಿಂಗು ನಂಬರ್ ನೀವು ಎಲ್ಲ ಕೂಡಿದ್ರೆ 1 3 5 9. 5 ಇಸ್ ಅ ಲಕ್ಕಿ ನಂಬರ್, 9 ಇಸ್ ಅ ನ್ಯೂಟ್ರಲ್ ನಂಬರ್. ಸೊ ಅದಕ್ಕೆ 9 ತುಂಬ ಜನ 9 ಹಾಕ್ಸ್ತಾರೆ. ಏನಕ್ಕೆ ಅಂದರೆ ಅದು ನ್ಯೂಟ್ರಲ್ ನಂಬರ್, ಅದು ಎಲ್ಲರಿಗೂ ಆಗಿಬರುತ್ತೆ. 5 ಬಂದು ಲಕ್ಕಿ ನಂಬರು. ಸೊ ಒಬ್ಬೊಬ್ರಿಗೂ ಒಂದೊಂದು ನಂಬರ್ ಆಗಲ್ಲ. ಸೊ ಅಂಥವ್ರು ಮಾತ್ರ ಅದನ್ನು ಅವಾಯ್ಡ್ ಮಾಡ್ತಾರೆ. ಬಿಟ್ಟರೆ ಬೇರೆ ನಂಬರ್ಸ್ಗೆಲ್ಲ ಅಷ್ಟು ಸಿಗ್ನಿಫಿಕೆನ್ಸ್ ಇಲ್ಲ. ಇದಿಷ್ಟೇ ಮೇಜರ್ ನಂಬರ್ಸು ಜಾಸ್ತಿ ರನ್ನಿಂಗ್ ಇರೋದು ಮಾರ್ಕೆಟಲ್ಲಿ. ಡಿಪೆಂಡ್ಸ್ ಆನ್ ಯುವರ್ ಡೇಟ್ ಆಫ್ ಬರ್ತಾಗೆ ನೀವು ಒಬ್ಬೊಬ್ರಿಗೂ ಒಂದೊಂದು ನಂಬರ್ ಆಗಿಬರುತ್ತೆ. ಸಪೋಸ್ ಈ 4 6 7 ಇವೆಲ್ಲ ಆಗಿಬರುತ್ತೆ ಒಬ್ಬೊಬ್ಬರಿಗೆ, ಅಂಥವ್ರು ಹಾಕ್ಸ್ಕೊತಾರೆ. ಸೊ ಸಂಖ್ಯಾಶಾಸ್ತ್ರಜ್ಞರು ಯಾರನ್ನ ಇದ್ದರೆ ನಮ್ಮ DVSಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ್ಯಾವ ನಂಬರ್ ಹಾಕಿದ್ರೆ ಏನೇನು ಸೀನು ಅಂತ. ಸೊ ಬೇರೆಯವ್ರಿಗೂ ಗೊತ್ತಾಗಲಿ. ಸೊ ದಟ್ಸ್ ಹೌ. ನಾನು 3 ಅದ್ದಿ 5, ಅವಳು 1, ನಾನು 3 ಅದ್ದಿ 5 ಆ ಥರ. ಸಿಂಕ್ ಆಗಿಬಿಡಿ ಸಿಂಕ್. ನೀನು ಸಂಖ್ಯಾಶಾಸ್ತ್ರ ನೋಡ್ಬಿಟ್ಟು ಲವ್ ಮಾಡ್ದೆ ನನ್ನ. ಸರಿ, ಇವಾಗ ಸೊ ಈ ನಂಬರ್ ಅದೇ ಎಲ್ಲರಿಗೂ 3ನೇ ಇಷ್ಟ ಆಗಬೇಕು ಅಂತ ಏನಿಲ್ಲ. ಸೊ ದಿಸ್ ಇಸ್ ಅಗೇನ್ ಮೈ ಪರ್ಸ್ನಲ್, ಇವೆಲ್ಲ ನನ್ನ ಪರ್ಸ್ನಲ್ ಖರ್ಚುಗಳು. ಸೊ ಅದನ್ನೆಲ್ಲ ನಾನು ಕ್ಯಾಲ್ಕುಲೇಟು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಅದು ಮತ್ತು ವೆಂಡೇಟಾ ಪ್ರಾಜೆಕ್ಟ್ಸು ಬಿಟ್ಟರೆ ಸ್ಟೆಕ್ PPF ಇದೆ ಫುಲ್ಲು, ಬಿಟ್ಟರೆ ಸ್ಟಾಕ್ ವೀಲ್ಸ್. ಸೊ ಥಾರಲ್ಲಿ ಏನು ಮಾಡ್ತಾನೆ ಮಹೀಂದ್ರದವನು, ಕೊಡೋವಾಗಲೇ ಆಲ್ಟರೆಂಟ್ ಟೈರ್ಸ್ ಕೊಡ್ತಾನೆ. ಇದೆಲ್ಲ ವ್ಯಾಂಡ್ರರ್ MRF ವ್ಯಾಂಡ್ರರ್ ಆಲ್ಟರೆಂಟ್ ಟೈರ್ಸ್ ಇವೆಲ್ಲ 80. ಸೊ ನಮ್ಮ ಟೊಯೋಟಾನಲ್ಲಿ ಕೊಡೋಲ್ಲ, H/T ಕೊಡ್ತಾನೆ, ಇದರಲ್ಲಿ A/Tನೇ ಕೊಟ್ಬಿಡ್ತಾನೆ ಆಲ್ಟರೆಂಟ್ ಟೈರ್ಸು. ಆ್ಯಂಡ್ ದೀಸ್ ವಿಲ್ ಲಾಸ್ಟ್ ಅರೌಂಡ್ 40,000 ಕಿಲೋಮೀಟರ್ಸ್ ಕೊಡುತ್ತೆ. ಈಗ ಗಾಡಿ 22,000 ಹೊಡಿದೆಯಲ್ಲ, ಇನ್ನೂ ಒಂದು ಹೆಚ್ಚು ಕಮ್ಮಿ ನೀವು 15-20 ಸಾವಿರ ಆರಾಮಾಗಿ ಓಡಿಸ್ಕೊಬೋದು ಇದೇ ಟೈರ್ಸಲ್ಲಿ, ಏನೂ ಹೋಗಲ್ಲ. ಅದು ಅಷ್ಟು ಲೈಫ್ ಬರುತ್ತೆ, 40-45,000 ಕಿಲೋಮೀಟರ್ಸ್ ಲೈಫ್ ಬರುತ್ತೆ ಅಷ್ಟೇ. ಬೇರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಾಕೇ ಇದೆ. ಅಂಡರ್ ಬಾಡಿ ಗಾರ್ಡ್ಸ್ ಇದೆ ಫುಲ್ಲು, ಇಟ್ಸ್ ರೆಡಿ ಟು ಡೂ ಆಫ್ ರೋಡ್. ಸೊ ನೀವು ಯಾರನ್ನ ಆಫ್ ರೋಡೇ ಮಾಡಬೇಕು ಪ್ರಾಪರಾಗಿ ಅಂದ್ಬಿಟ್ಟು, ಯಾಕಂದರೆ ಈ ಗಾಡಿ ಮ್ಯಾನ್ಯುಯಲ್ ಆಗಿರೋದ್ರಿಂದ ನಿಮ್ಗೆ ಆಫ್ ರೋಡಲ್ಲಿ ಸುಪೀರಿಯರ್ ಗ್ರಿಪ್ ಬರುತ್ತೆ. ಆಟೋಮೆಟಿಕ್ಸ್ ಆರ್ ಆ್ಯಕ್ಚುಲಿ ಬ್ಯಾಡ್ ಇನ್ ಪ್ಯೂರ್ ಆಫ್ ರೋಡ್. ನೀವು ಕಾಂಪಿಟೇಷನ್ ಯೂಸು ಪ್ಯೂರ್ ಆಫ್ ರೋಡ್ ಇವೆಂಟ್ಸ್ ಎಲ್ಲ ಮಾಡ್ತೀರಾ ಅಂದರೆ ಅಲ್ಲಿ ಮ್ಯಾನ್ಯುಯಲ್ಲೇ ಇರಬೇಕು. ಮ್ಯಾನ್ಯುಯಲ್ ಈಸ್ ಎನಿ ಡೇ ಕಿಂಗು ಆಫ್ ರೋಡಲ್ಲಿ, ಯಾಕಂದರೆ ನಿಮಗೆ ಗಾಡಿ ಮೇಲೆ ಟೋಟಲ್ ಕಂಟ್ರೋಲ್ ಇರುತ್ತೆ. ಸೊ ಹಾಗೆ. ಸೊ ದಿಸ್ ಈಸ್ ಆಲ್ರೆಡಿ ರೆಡಿ ಟು ಡೂ ಆಫ್ ರೋಡ್. ಏನಿಲ್ಲ, ನಿಮಗೆ ಸಸ್ಪೆನ್ಷನ್ ಬೇಕಾದವ್ರು ಸಸ್ಪೆನ್ಷನ್ ಹಾಕ್ಸ್ಕೊಬೋದು, ಇಲ್ಲಾಂದರೆ ಜಸ್ಟ್ ಚೇಂಜ್ ದ ಟಯರ್ಸ್, ಮಟ್ಟೆರೇನೆಲ್ಲ ಹಾಕಿಸ್ಕೊಂಬಿಟ್ರೆ ಆರಾಮಾಗಿ ನೀವು ಫುಲ್ ಆಫ್ ರೋಡ್ ಮಾಡ್ಬೋದು ಇದರಲ್ಲಿ.
ನಾನು ಏನಕ್ಕೆ ಕೊಟ್ಟೆ ಅಂದರೆ ಅದೇ ತುಂಬ ಜನ ಯೂಸ್ ಮಾಡಲ್ಲ. ಸಸ್ಪೆನ್ಷನ್ನು ಇಟ್ಸ್ ವ್ಯಾಲ್ಯೂಬಲ್. ಅವೆರಡೇ ಮೇಜರ್ ಕಾಸ್ಟಿಂಗ್ ಇರೋದು. ಸಸ್ಪೆನ್ಷನ್ನೇ 1.45 ಲ್ಯಾಕ್ಸ್ ಇತ್ತು. ಆಮೇಲೆ ವೀಲ್ ಸೆಟಪ್ಪೇ ಅಲ್ಲ ಲೆನ್ಸೋಸ್ 1.5, ಅದಕ್ಕೆ ಟಯರ್ಸು ತಿರ್ಗಾ ಒಂದು 90-95K. ಸೊ ಅಷ್ಟು ವ್ಯಾಲ್ಯೂ ಇವಾಗ. ನಾನು ಸುಮ್ಮನೆ ಕಾರ್ ಕೊಟ್ಟರೆ ಜನಕ್ಕೆ ಅದೆಲ್ಲ ನಿನ್ನಿಷ್ಟ, ನಿನ್ನ ಶೋಕಿಗೆ ಹಾಕ್ಸ್ಕೊಂಡಿದ್ಯಾ, ನಮಗೇನು ಬೇಕಾಗಿಲ್ಲ ಅಂದ್ಬಿಡ್ತಾರೆ. ಅವೆಲ್ಲ ಮಾತುಗಳು ಕೇಳಿಸ್ಕೊಬೇಕಾ ಅಂದ್ಬಿಟ್ಟೆ ನಾನು ಅದಕ್ಕೆ ಸಪ್ರೇಟಾಗಿ ಕೊಟ್ಬಿಟ್ಟೆ. ಯಾಕಂದರೆ ಹಿಂಗಿರು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು. ಸೊ ದಟ್ಸ್ ಅಬೌಟ್ ಇಟ್. ಅದು ಬಿಟ್ಟರೆ ಗಾಡಿ ಈಸ್ ಇನ್ ಟಿಪ್ ಟಾಪ್ ಕಂಡೀಷನ್ ಗುರು. ಯಾವತ್ತೂ ಒಂದು ಆಕ್ಸಿಡೆಂಟ್ ಆಗಿಲ್ಲ. ಯಾಕಂದರೆ ಇನ್ಶೂರೆನ್ಸು ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ. ಇನ್ಶೂರೆನ್ಸ್ ಇದ್ರದ್ದು ನೆಕ್ಸ್ಟ್ ಇಯರ್ ಜೂನ್ 2026 ಜೂನ್ವರೆಗೂ ಆ್ಯಕ್ಟಿವ್ ಇದೆ. ಕಾಂಪ್ರಹೆನ್ಸಿವ್ ಬಂಪರ್ ಟು ಬಂಪರ್ 0 ಕ್ಲೇಮ್ಸ್. ಯಾವತ್ತೂ ಏನೂ ಕ್ಲೇಮ್ ಮಾಡಿಲ್ಲ. ಇಡೀ ಗಾಡಿ ಸುತ್ತ ಹುಡುಕರು ಒಂದು ಸ್ಕ್ರ್ಯಾಚ್ ಕಾಣಿಸಲ್ಲ ಎಕ್ಸೆಪ್ಟ್ ಫಾರ್ ದಿಸ್. ಇಲ್ಲೊಂದು ಡೆಂಟ್ ಇದೆ. ಡೆಂಟ್ ಅಂದರೆ ಇಂಡೆಂಟ್. ಡೆಂಟ್ ಅಂದರೆ ಫುಲ್ ಡೆಂಟ್ ಅಲ್ಲ. ಇದು ಟ್ರಾಫಿಕಲ್ಲಿ ನಿಲ್ಲಿಸಿದಾಗ ಯಾರೋ ಒಬ್ಬ ಹ್ಯಾಂಡಲ್ಲು ಹಿಂಗೆ ಟಚ್ ಮಾಡೋನೆ, 2 ವೀಲರ್ ಹ್ಯಾಂಡಲ್. ಸೊ ಇಲ್ಲಿ ಸ್ಕ್ರ್ಯಾಚ್ ಆಗಿಲ್ಲ. ಅದು ಅಥವಾ ಇದ್ರ ಮೇಲೆ PPF ಇದೆ. ಇದು ಫುಲ್ PPF ಇದೆ. ಸೊ PPF ಇಲ್ಲಿ ಎದ್ದಿದೆ ಮೇಲಕ್ಕೆ. ನಾನು ಅದನ್ನ ತೆಗ್ಸೋಕ್ಕೂ ಹೋಗಿಲ್ಲ. ಒಂದು ದೃಷ್ಟಿ ಬರ್ತಾರೆ ಹಂಗೆ ಇರಲಿ ಅಂತ ಬಿಟ್ಟಿದ್ದೀನಿ. ಸೊ ನೀವು PPF ತೆಗ್ಸಿದ್ರೆ ಅದೂ ಕಾಣಿಸಲ್ಲ ನಿಮಗೆ. ಒಂದು ಚಿಕ್ಕದೊಂದು ಡಾಟ್ ಥರ ಕಾಣಿಸುತ್ತೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಇದು ಬ್ಲ್ಯಾಕ್ ಅಲ್ಲ ಗಾಡಿ, ಜಾಸ್ತಿ ದೃಷ್ಟಿನೂ ಆಗಲ್ಲ ಬ್ಲ್ಯಾಕಿಗೆ. ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡ್ಕೊಂಬಿಡಿ, ಎಲ್ಲ ನೀಟಾಗೆ. ಮೊನ್ನೆನೂ ಒಂದು ಸರಿ ವಾಶ್ ಮಾಡಿಸಿದೆ, ಬಟ್ ಇನ್ನೊಂದು ಸರಿ ವಾಶ್ ಮಾಡಿಸ್ಬೇಕು ಅನಿಸುತ್ತೆ. ಇವಾಗ ದಸರಾ ಬೇರೆ ಬರ್ತಾಯಿದೆ. ಸೊ ಇಂಟೀರಿಯರ್ಸ್ ಎಲ್ಲ ನೋಡಿರ್ತೀರ ನನ್ನ ಬ್ಲಾಗ್ಸನ್ನೇ. ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿರೋದು ವೆಂಡೇಟಾ ಪ್ರಾಜೆಕ್ಟ್ಸಲ್ಲಿ ಕಸ್ಟಮ್ ಅದು. ಸೊ ತೊಗೊಳ್ಳೋರ್ಗೆ ಒಂದೇನು ಅಡ್ವಾಂಟೇಜು ಅಂದರೆ DV ಗಾಡಿ ತೊಗೊತಾ ಇದ್ದೀನಿ ಅಂತ ಎಕ್ಸೈಟ್ಮೆಂಟ್ ಇರೋರಿಗೆ ಪರ್ಮನೆಂಟಾಗಿ ಇಲ್ಲಿ DV ಲೋಗೋ ಅದೆಲ್ಲ ಇರುತ್ತೆ ಈ ಗಾಡೀಲಿ. ಕಸ್ಟಮೈಸೇಷನ್ನು ತುಂಬ ಜನಕ್ಕೆ ಆ್ಯಕ್ಚುಲಿ ಗೊತ್ತಿಲ್ಲ. ಈ ಯೂಟ್ಯೂಬರ್ಸ್ ಎಲ್ಲ ಗಾಡಿ ತೊಗೊಂಡು ಒಳ್ಳೊಳ್ಳೆ ರೇಟಿಗೆ ಮಾರ್ತಾರೆ, ತೊಗೊಂಡಿರೋ ರೇಟಿಗಿಂತ ಜಾಸ್ತಿಗೆ ಮಾರ್ತಾರೆ ಅಂತೆಲ್ಲ ತುಂಬ ಜನ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ದಟ್ ಈಸ್ ಆ್ಯಕ್ಚುಲಿ ಅಸಂಪ್ಷನ್ ಅಷ್ಟೇ. ಇಟ್ಸ್ ನಾಟ್ ರಿಯಾಲಿಟಿ. ಯಾವನೋ ನೀನು ಯಾವ ದೊಡ್ಡ ಪುಡಾಂಗು ಅಂತೆಲ್ಲ ಯಾರೂ ಕೇರ್ ಮಾಡಲ್ಲ. ಗಾಡಿ ತೊಗೊಳಕ್ಕೆ ಬರೋನು ಮಾರ್ಕೆಟಲ್ಲಿ ಗಾಡಿ ರೇಟ್ ಎಷ್ಟಿದೆ ಅಷ್ಟೇ ಯೋಚನೆ ಮಾಡೋದು. ನೀನು ಮಾರ್ಕೆಟ್ ರೇಟ್ ಹೇಳ್ತಾ ಇದೆಯಾ ತಗೋ, ಇಲ್ಲಾಂದರೆ ನೀನೇ ಮಾಡ್ಕೊ ಅಂತ ಹೇಳ್ತಾರೆ. ನಾನು ಯೂಟ್ಯೂಬರು, ನಾನು ಹೋಮ್ ಮಿನಿಸ್ಟ್ರು, ನಾನು ಪ್ರೈಮ್ ಮಿನಿಸ್ಟ್ರು, ಯಾವನೂ ಕೇರ್ ಮಾಡಲ್ಲ ಗುರು. ಸುಮ್ಮನೆ ಹಂಗೆ ಅನ್ಕೊತಾರೆ ಜನ ಅಷ್ಟೇ. ತಾರ್ದು ಮಾರ್ಕೆಟು 14 to 16, 17 ನಡೀತಾ ಇದೆ ಇವಾಗ. 14 to 16 ಅಂದ್ಕೊಳ್ಳಿ ಅದರದ್ದು ಪ್ರೈಸ್ ರೇಂಜು. ವಿತ್ ಎವ್ರಿಥಿಂಗ್ ಲೋಡೆಡ್, ಆ ಫ್ರಂಟ್ ಬಂಪರ್ ಗಿಂಪರು ಎಲ್ಲ ಸೇರಿಸಿ ನಾನು ಕೋಟ್ ಮಾಡ್ತಾ ಇರೋದು ಈ ಗಾಡಿಗೆ 16 lakhs. 16 lakhs. ಸೊ ಇಂಟ್ರೆಸ್ಟ್ ಇರೋರು ಪಟ್ಟ 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 ಅಂತ ಮೇಲೆ ಹಾಕ್ರಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಮೇಲೆ ಅಡ್ರೆಸ್ಸು. ನೀವು ಲೇಟ್ ಮಾಡಿದ್ರೆ ಗಾಡಿ ಸಿಕ್ಕಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಯಾರು ನನ್ನ ಅಕೌಂಟಿಗೆ ಫಸ್ಟ್ ದುಡ್ಡು ಹಾಕ್ತಾರೋ ನಾನೇ ಡೆಲಿವರಿ ಕೊಡ್ತೀನಿ. ಮನೆ ಹತ್ರ ಕರ್ಸ್ಕೊಂಬಿಟ್ಟು ನಾನೇ ಡೆಲಿವರಿ ಕೊಡ್ತೀನಿ. ಟೇಕ್ ಇಟ್ ಮೈ ಬಾಯ್, ಯು ವರ್ನ್ಡ್ ಇಟ್ ಅಂತ. ಹಾಂ ನೀನು ಕೊಡ್ತೀಯಾ? ಕೊಡು, ನನಗೇನು ಇಟ್ಕೋ. ಓಕೆ ಒಂದು ಸೀರಿಯಸ್ ಕ್ವಶನ್. ನಿಂಗೆ ಬೇಜಾರಾಗ್ತಿಲ್ವಾ ನಿಮ್ಮದು ಫಸ್ಟ್ ಓನ್ಡ್ ಕಾರ್? ಬೇಜಾರಾಗುತ್ತೆ. ಎಲ್ಲ ಬೇಜಾರಾಗುತ್ತೆ. ನಾನು ಇಷ್ಟಪಟ್ಟು ಆಸೆ ಪಟ್ಟು ತೊಗೊಂಡಿರೋ ಗಾಡಿ ಇದು. SUVನೇ ಬೇಕು, 4x4 ಬೇಕು ಅಂತ ತೊಗೊಂಡಿರೋ ಗಾಡಿ ಅಲ್ಲ. ಮೈ ಫಸ್ಟ್ ಬಿಗ್ ಕಾರ್, ನಾಟ್ ಜಸ್ಟ್ ಅ ನಾರ್ಮಲ್ ಕಾರ್. ನನ್ನ ಫಸ್ಟ್ ಕಾರ್ ಸ್ವಿಫ್ಟು, ಬಟ್ ಮೈ ಫಸ್ಟ್ SUV ಇದು. ಸೊ ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ. ಬಟ್ ಏನು ಮಾಡೋದು, ಏನು ಮಾಡಲಿ ಇಟ್ಕೊಂಡು? ಸುಮ್ಮನೆ ಏನಕ್ಕೆ ಇಟ್ಕೊಂಡು? ಸುಮ್ಮನೆ ಎಲ್ಲ ಇಟ್ಕೋಬಾರ್ದು. ಸುಮ್ಮನೆ ಇಟ್ಕೊಳ್ಳೋರು ಮ್ಯೂಸಿಯಮ್ ಅವರು, ನಾವಲ್ಲ. ಸೊ ನಿಮ್ಗೇನು ಮೇಂಟೆನೆನ್ಸ್ ಇಲ್ಲ ಗುರು. ಗಾಡಿ ನಿಮಗೆ 13.5 ಮೈಲೇಜ್ ಕೊಡುತ್ತೆ. ದಿ ಹೈಯೆಸ್ಟ್ ಇನ್ ದಿ ಥಾರ್ ರೇಂಜ್. ಡೀಸೆಲ್ ಮ್ಯಾನ್ಯುಯಲ್ ಕೊಡೋಷ್ಟು ಮೈಲೇಜು ಬೇರೆ ಯಾವುದೂ ಕೊಡೋಲ್ಲ. ಎಲ್ಲ ಇದಕ್ಕಿಂತ ಕಮ್ಮಿನೇ ಕೊಡೋದು. ಆಟೋಮೆಟಿಕ್ಕು 11 ಕೊಡುತ್ತೆ. ಇನ್ನು ಪೆಟ್ರೋಲ್ಗೆಲ್ಲ ಹೋಯ್ತೀರಾ ಅಂದರೆ ಸಿಂಗಲ್ ಡಿಜಿಟೇ 7, 8 ಅಷ್ಟೇ ಕೊಡೋದವಲ್ಲ. ಇದೊಂದೇ ಡೀಸೆಲ್ ಮ್ಯಾನ್ಯುಯಲ್ಲು 13.5 ಫಿಕ್ಸ್ ಮೈಲೇಜ್ ಇದ್ರದ್ದು. ಸೊ ಈ ಬಂಪರೆಲ್ಲ ಹಾಕಿದ್ದೀನಿ. ಸೊ ಆ ವೆಯ್ಟ್ಗೆ ಒಂದು 0.5 to 1 kilometer ಡೌನ್ ಆಗಿರುತ್ತೆ. ಸೊ 12.5 ಕೊಡ್ತಾಯಿದೆ ಈಗ. ಅದರ್ವೈಸ್ ನೀವು ಬಂಪರೆಲ್ಲ ತೆಗಿಸ್ತೀರಾ ಅಂದರೆ, ಸ್ಟಾಕ್ ಬಂಪರ್ ಹಾಕೋತೀರಾ ಅಂದರೆ 13.5 ಫಿಕ್ಸ್ ಮೈಲೇಜ್ ಅಂದ್ಕೊಳ್ಳಿ. ನಾನು ಸಕ್ಕದಾಗಿ ಮೇಂಟೈನ್ ಮಾಡಿದ್ದೀನಿ, ಟೈಮ್ ಟು ಟೈಮ್ ಮೇಂಟೈನ್ ಮಾಡಿದ್ದೀನಿ ಗಾಡಿನ. ಸೊ ಗಾಡಿಗೆ ನಾವು ಯಾವತ್ತೂ ಮೋಸ ಮಾಡಲ್ಲ, ಅದು ನಿಮಗೆಲ್ಲ ಚೆನ್ನಾಗೇ ಗೊತ್ತು. ಇನ್ನೇನಾದರೂ ಮರ್ತಿದ್ರೆ ಏನಾದರೂ ಮರ್ತೋಗಿರ್ತೀನಿ. ಏನಾದರೂ ಮರ್ತಿದ್ರೆ ಕಮೆಂಟ್ ಸೆಕ್ಷನ್ ಅಂತ ಹೇಳಲ್ಲ ನಾನು. ಸೊ ಇದ್ರದ್ದು ಎಲ್ಲ ಸ್ಟಾಕ್ ಪಾರ್ಟ್ಸು ನನ್ನ ಹತ್ರ ಇದೆ. ನಾನು ಯಾವಾಗ ವೀಲ್ಸ್ ಹಾಕಿದೆ ಇದನ್ನು ಆ್ಯಕ್ಚುಲಿ ಕೊಟ್ಬಿಡ್ತಾ ಇದ್ದೆ ಸ್ಟಾಕ್ ವೀಲ್ಸು. ಅವಾಗ ನಾನು ಕೊಡ್ದಿರೋ ಒಳ್ಳೆ ಕೆಲಸ ಮಾಡಿದೆ. ಇಲ್ಲಾಂದಿದ್ರೆ ನಾನು ವೀಲ್ಸ್ ಎಲ್ಲ ಲಾಸ್ ಆಗ್ಬಿಡೋದು ನನಗೆ. ಸೊ ಇದು ಫ್ರಂಟ್ ಬಂಪರು, ಗ್ರಿಲ್ಲು ಎಲ್ಲದೂ ಸ್ಟಾಕ್ ಪಾರ್ಟ್ಸ್ ಇದೆ. ಎಲ್ಲ ಕೊಡ್ತೀನಿ, ಏನೂ ಉಳಿಸ್ಕೊಳ್ಳಲ್ಲ, ಎಲ್ಲ ಕೊಡ್ತೀನಿ ನಿಮಗೆ. ಅವನ್ನ ತಿಥಿಲಿ ಹೇಳ್ತಾರಲ್ಲ ಡೈಲಾಗು, ಆಯಿತು ಬಿಡು
ಸುರಿ ಬಿಡು ಅಂತವನೆ. ಮತ್ತು ಯಾವ್ದ್ರಲ್ಲಿ ಓಡಾಡ್ತೀಯ ಅಂದರೆ ಅದು ಅಂತವನೆ. ನಿಂಗೆ ಹೈಲೈಟ್ಸ್ ಬಂದ್ಮೇಲೆ ತಾರ್ ಬೇಡ. ಏಯ್ ನಮ್ಮ ಫಸ್ಟ್ ಕಾರ್ ಕಣೋ ಇದು. ನಮ್ಮ ಫಸ್ಟ್ ಕಾರ್ ಅಂತಾರ ಅರೆ ಅದು ಶಿಫ್ಟ್ ನಮ್ಮ ಫಸ್ಟ್ ಕಾರು. ನೋಡ್ದ ಅದು ನನ್ನ ಮಗ ಅಂದರೆ ಕನ್ಫ್ಯೂಸೇ ಆಗಲ್ಲ. ಅವ್ನು ಒಂದು ಸರ್ತಿ ಹೇಳಿದ್ರೆ ಮುಗೀತು. ಅಡ್ಯಾ ಉದ್ದಾರ ನೀನು ಹುಟ್ಸಿದ್ದಕ್ಕೂ. ಯಾರು ತೊಗೊತಾ ಇದ್ದೀರೋ ಸಾಕ್ರಿ ಇದನ್ನ ಚೆನ್ನಾಗಿ, ಅಷ್ಟೇ ನಾನು ಹೇಳೋದು. ಬಿಕಾಸ್ ಐ ಹ್ಯಾವ್ ಟೇಕನ್ ಕೇರ್ ಆಫ್ ದಿಸ್ ಬೇಬಿ ವೆರಿ ವೆಲ್. ನೀವು ಚೆನ್ನಾಗಿ ನೋಡ್ಕೊಳ್ರಿ, ಗಾಡಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ದಟ್ಸ್ ಮೈ ಲಾಜಿಕ್. ಯು ಟೇಕ್ ಕೇರ್ ಆಫ್ ಹರ್, ಶಿ ಟೇಕ್ಸ್ ಕೇರ್ ಆಫ್ ಯು, ಅಷ್ಟೇ. ಸೊ ದಟ್ಸ್ ಇಟ್. ತಾರ್ದು ಸ್ಟೇಟಸ್ ಕೇಳ್ತಾ ಇರೋರಿಗೆಲ್ಲ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸ್ಪ್ಯಾಮ್ ಮಾಡಬೇಡ್ರಿ. ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಮೇಲೆ ಮಾಡೋದು. ಬ್ರೋ ಊಟ ಆಯಿತಾ, ಬ್ರೋ ಕಾಫಿ ಕುಡಿದ್ರಾ, ಬ್ರೋ ನೆಕ್ಸ್ಟ್ ವ್ಲಾಗ್ ಯಾವಾಗ, ಬ್ರೋ ತಾರ್ ಆದಮೇಲೆ ಏನು ತೊಗೊತೀರಾ, ಬ್ರೋ ಬೈಕಿಗೆ ಯಾವಾಗ ಬರ್ತಾಯಿದ್ದೀರಾ. ಬೈಕಿದು ಹೇಳ್ತೀನಿ ಅಪ್ಡೇಟು, ಈ ವಿಡಿಯೋಲ್ಲಿ ಬೇಡ. ಬೈಕಿದು ಅಪ್ಡೇಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಅದೇ ಬೈಕ್ದು ಅಪ್ಡೇಟೇ. ಸೊ ದಯವಿಟ್ಟು ಸ್ಪ್ಯಾಮ್ ಮಾಡಬೇಡ್ರಿ. ಸೀರಿಯಸ್ ಆಗಿರೋರು ಮಾತ್ರ ಮೇಲ್ ಮಾಡಿರಿ. 16 lakhs ಈಸ್ ವಾಟ್ ಐ ಆಮ್ ಕೋಟಿಂಗ್. ತುಂಬ ಎಲ್ಲ ಲೋ ಬಾಲ್ಸು ಕಮ್ಮಿ ಕೋಟ್ ಮಾಡೋರು ಅವಾಯ್ಡ್ ಮಾಡಿಬಿಡ್ರಿ. ಮೇಲೆ ಮಾಡೋಕ್ಕೆ ಹೋಗ್ಬಿಡ್ರಿ ನನಗೆ, ಅಷ್ಟೇ. ಇನ್ನೇನು ಹೇಳಲ್ಲ. ಸಿಗೋಣ ಹಂಗಾರೆ. ಟಾಟಾ ಬಾಯ್. ನನಗೆ ತುಂಬ ಬೇಜಾರಾಗುತ್ತೆ ತಾರ್ ಕೊಡೋಕ್ಕೆ. ಸೊ ತಾರ್ ಯಾರನ್ನ ತಗೊಳ್ಳೋರು ಒಳ್ಳೆಯವರು ಆಗಿರಲಿ, ಯಾರಾದರೂ ನಮಗೆ ಗೊತ್ತಿರೋರಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಕಣ್ಮುಂದೆ ಇರುತ್ತಲ್ಲ ನೋಡೋಕ್ಕೆ, ಸುಮ್ಮನೆ ನೋಡೋಕ್ಕೆ ಅಷ್ಟೇ. ಜಸ್ಟ್ ಟು ಸೀ ಇಟ್. ಇಲ್ಲ, ಅದು ಕಣ್ಮುಂದೆ ಇರಬಾರ್ದು. ಹಳೆ ಡವ್ ಯಾವತ್ತಿದ್ರೂ ದೂರ ಇರಬೇಕು. ಕಣ್ಮುಂದೆನೇ ಕಾಣಿಸ್ತಾ ಇದ್ರೆ ಒಂಥರ ಚೆನ್ನಾಗಿರಲ್ಲ ಅದು. ಯಾಕೆ ಹಳೆ ಡವ್ ಎಲ್ಲಿ, ಅದಕ್ಕೆ ಅಬ್ರಾಡ್ ಜರ್ಮನಿ ಕಳಿಸ್ಬಿಟ್ಟಿದ್ದೀನಿ. ಜರ್ಮನಿ ಕಳಿಸಿದ್ಯಾ.